Hi guys, welcome back to my YouTube channel. ಇವತ್ತು ನಾನು ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕಿತ್ತು. ಅಂದರೆ ವಾಶ್ರೂಮ್ಗೆ ಕಮೋಡು ಅವೆಲ್ಲ ಪರ್ಚೇಸಿಂಗ್. ಹಳೆ ಮನೆಯೇ, ಅದಕ್ಕೆ ಕಮೋಡ್ ಹೊಡೆದೋಗ್ಬಿಟ್ಟಿದೆ. ಸೊ ಅದರಿಂದ ಚೇಂಜ್ ಮಾಡೋಕ್ಕೋಸ್ಕರ ಅದನ್ನು ಪರ್ಚೇಸ್ ಮಾಡೋಕ್ಕೆ ನಾನು ಇವಾಗ ಚಿಕ್ಕಪೇಟೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಆನ್ ದ ವೇ ನನ್ನ ತಮ್ಮ ಬರ್ತಿದ್ದಾನೆ. ಸೊ ಅವನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ಮಾಡ್ತೀನಿ ಅಂತ ವಿಡಿಯೋ ತೋರಿಸ್ತೀನಿ ನಿಮಗೆ, ಓಕೆನಾ? ಇವಾಗ ನಾನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಸೊ ಬನ್ನಿ. ಓಕೆ, ಇಂಡಿಯಾ ಹೋಟ್ಲಿಗೆ ಬಂದಿದ್ದೀನಿ ಗೈಸ್. ಸೊ ನಾನು ನನ್ನ ತಮ್ಮ ಹೆಲ್ಮೆಟ್ ಶೋರೂಮ್ಗೆ ಹೋಗಿ ಅಲ್ಲಿಂದ ಮಾವಳ್ಳಿ ಟಿಫನ್ ರೂಮ್ಗೆ ಹೋದ್ರಿ. ಅಲ್ಲಿ ನಾವು ಬೇಜಾನ್ ತಿಂಡಿಗಳನ್ನ ಆರ್ಡ್ರ್ ಮಾಡಿ ಬಿಲ್ಲು 1080 ರೂಪಾಯಿ ಆಗೋಯ್ತು ಗೈಸ್. ಯಾಕೆ ಹೇಳ್ತೀರಾ, ಬಟ್ ಫುಡ್ ಚೆನ್ನಾಗಿತ್ತು. ಸೊ ಆಮೇಲೆ ಅಲ್ಲಿಂದ ನಾನು ಹೆಲ್ಮೆಟ್ ಹಾಕ್ಕೊಂಡು ಮನೆಗೆ ಹೊರಡೋಕ್ಕೆ ರೆಡಿ ಆದೆ. ಬಟ್ ಆನ್ ದ ವೇ ಟೆಕ್ಸಸ್ ಮಾರ್ಟ್ಗೆ ಹೋಗ್ಬೇಕು ಅನ್ನಿಸ್ತು. ಸೊ ಟೆಕ್ಸಸ್ ಮಾರ್ಟ್ ಹತ್ರ ಹೋದೆ. ನೋಡಿ, ಇದೊಂದು ಫಸ್ಟ್ ಪುಲ್ ಓವರ್ ನನ್ನ ಫ್ಲೀಸ್ ಜಾಕೆಟ್ ಏನೋ ನಾನು ಟ್ರೈ ಮಾಡಿದ್ದು. ಸೆಕೆಂಡ್ ಒನ್ ಬಂದು ನಾನು ಈ ಟಾಪ್ ಟ್ರೈ ಮಾಡಿದೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅದಾದಮೇಲೆ ಈ ಬ್ಲ್ಯಾಕ್ ಡ್ರೆಸ್ ಚೆನ್ನಾಗಿತ್ತು ನೋಡೋಕ್ಕೆ, ಬಟ್ ನಾನು ತಗೊಳ್ಳಿಲ್ಲ ಬಿಕಾಸ್ ನನ್ನ ಹತ್ರ ತುಂಬ ಬ್ಲ್ಯಾಕ್ ಇದೆ. ಮತ್ತು ಈ ಕುರ್ತಾ ಟ್ರೈ ಮಾಡಿದೆ ಆ್ಯಂಡ್ ಈ ಕುರ್ತಾ ಸಿಕ್ಕಾಪಡೆ ನಂಗೆ ಇಷ್ಟ ಆಯಿತು. 179 ರೂಪೀಸ್ಗೆ. ಸೊ ಇದನ್ನು ತಗೊಂಡೇ ಬಿಟ್ಟೆ ಗಾಯ್ಸ್. ಇವಾಗ ಮನೆಗೆ ಬಂದೆ. ಆ್ಯಕ್ಚುಲಿ ಕಮೋಡ್ ನೋಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅವರೇ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ನಮ್ಮ ಅಮ್ಮನೇ ನೋಡ್ಕೋತಾರೆ ಅದನ್ನು ಅಂತ ಅಂದ್ಕೊಂಡು ನಾನು ಹೋಗಿಲ್ಲ. ಬಟ್ ಟೆಕ್ಸಸ್ ಮಾರ್ಟಿಗೆ ಹೋಗಿದ್ದೆ, ಕೆಲವೊಂದು ಶಾಪಿಂಗ್ ಮಾಡಿದೆ. ಅದೇ ನಿಮ್ಗಲ್ಲಿ ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಮತ್ತು ಮನೇಲಿ ಕೆಲಸ ಮಾಡಬೇಕು. ಟೆಕ್ಸಸ್ ಮಾರ್ಟಿಂದ ಏನು ತೊಗೊಂಬಂದೆ ಅಂತ ನಿಮ್ಗೆ ಈ ವಿಡಿಯೋಲಿ ತೋರಿಸ್ತೀನಿ, ಓಕೆನಾ? ನೋಡಿ. ಆಮೇಲೆ ತುಂಬ ಕಮ್ಮಿ ಬಿತ್ತು. ಏನು 6-7 ಐಟಮ್ಸ್ ತೊಗೊಂಡಿದ್ದೀನಿ. 1200 ಬಿತ್ತು, ಪರವಾಗಿಲ್ಲ. ವಿಸ್ ಲೆಸ್. ಅಲ್ಲಿ ಫರ್ನಿಚರ್ ಸಹ ಇದೆ. ನೀವು ಯಾರಾದರೂ ಹೋಗಂಗಿದ್ರೆ ಹೋಗಿ. ಪ್ರಮೋಷನ್ ಎಲ್ಲ ಮಾಡ್ತೀರ ನಾನು. ಬಟ್ ಸೋಫಾ, ಡೈನಿಂಗ್ ಟೇಬಲ್ ಇಂಥವೆಲ್ಲ ನಿಮಗೆ ಕಮ್ಮಿಗೆ ಸಿಗುತ್ತೆ. ಆಚೆ ಕಡೆ ನೀವು ತೊಗೊಳ್ಳೋ ಬದಲು ಹೋಮ್ ಸೆಂಟರ್ ಬ್ರ್ಯಾಂಡ್ದು ಅವ್ರು ಮಾಡ್ತಿರೋದು. ಸೊ ಹೋಗಿ ತೊಗೊಳಂಗಿದ್ರೆ ತೊಗೊಳ್ಳಿ, ಓಕೆನಾ? ಸೊ ಗೈಸ್, ನಾನು ಟೆಕ್ಸಸ್ ಮಾರ್ಟಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರ್ಸೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ನಮ್ಮ ಮನೆ ತುಂಬ ಗಲೀಜು. ಸೊ ಫಸ್ಟ್ ಬಂದು ನಾನು ಒಂದು ಕುರ್ತಾ ತಗೊಂಡೆ. ಓಕೆ, ಈ ಥರ ಕುರ್ತಾ. ಈ ಕುರ್ತಾ ಬಂದು ಎಕ್ಸೆಸ್ ಸೈಜಲ್ಲಿ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಸ್ಮಾಲ್. 179 ರೂಪೀಸ್ ಆಯಿತು ನನಗೆ. ಆ್ಯಂಡ್ ಇದ್ರದ್ದು ವಿಡಿಯೋ ಅಲ್ಲಿ ಟ್ರಯಲ್ ರೂಮಲ್ಲಿ ತೊಗೊಂಡಿದ್ದು ಹಾಕಿದ್ದೀನಿ ಆಲ್ರೆಡಿ. ಸೊ ನೀವು ನೋಡಿರ್ತೀರ. ನೆಕ್ಸ್ಟ್ ಬಂದು ಈ ವಿಂಟರ್ ಸ್ವೆಟರ್ಸ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಸೊ ಅದರಿಂದ ತಗೊಂಡೆ. ಈ ಸ್ವೆಟರ್ ತಗೊಂಡಿದ್ದೀನಿ, ಚೆನ್ನಾಗಿದಲ್ಲ? ಸೊ ಇದು ಎಮ್ ಸೈಜಲ್ಲಿ ತಗೊಂಡಿದ್ದೀನಿ. 299 ರೂಪೀಸ್ ಆಯಿತು ನನಗೆ. ಇದಾದಮೇಲೆ ಸುಮ್ಮನೆ ಒಂದು ನಾರ್ಮಲ್ ಶರ್ಟ್ ಕೈಂಡ್ ಆಫ್, ಸ್ವಲ್ಪ ನನಗೆ ಓವರ್ ಸೈಜ್ ಇದ್ರೆ ಇಷ್ಟ. ಸೊ ಇದು ಬಂದು ಎಲ್ ಸೈಜ್ ತಗೊಂಡಿದ್ದೀನಿ. ಬಟ್ ಎಷ್ಟು ಗೊತ್ತಾ? 80 ರೂಪೀಸ್ ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ವೆಟರೇ ತೊಗೊಂಡಿರೋದು. ನನಗೆ ಈ ಉಲ್ಲನ್ ಸ್ವೆಟರ್ಸ್ ಅಂದರೆ ತುಂಬ ಇಷ್ಟ ನನಗೆ, ಬಿಕಾಸ್ ಚೆನ್ನಾಗಿರುತ್ತಲ್ಲ ಚಳಿಗೆ. ಸೊ ಅದರಿಂದ ತಗೊಂಡೆ. ಇದು ಎಮ್ ಸೈಜೇ ತಗೊಂಡಿರೋದು. ನೋಡಿ, ಸಾರಿ ಗೈಸ್, ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದು ಈ ಬ್ರೌನ್ ಸ್ವೆಟರ್ ಟೈಪ್ ಕ್ರಾಪ್ ಟಾಪ್ ತೊಗೊಂಡಿದ್ದೀನಿ. ಕ್ರಾಪ್ ಟಾಪ್, ಸಾರಿ. ಇದು ಬಂದು ಎಮ್ ಸೈಜಲ್ಲೇ ತೊಗೊಂಡಿರೋದು. ಇದು 299 ರೂಪೀಸ್ ಕೊಟ್ಟಿದ್ದೀನಿ, ಓಕೆ? ಬಟ್ಟೆಗಳಲ್ಲಿ ಇಷ್ಟೇ. ನಾನು ಕ್ಲಿಪ್ಸ್ ತೊಗೊಂಡೆ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಚೈನ್ ಎಲ್ಲ ಹಾಕ್ಕೊಳ್ಳಲ್ಲ ನಾನು. ಸೊ ನೋಡಿ, ಇಷ್ಟು ಚೆನ್ನಾಗಿದೆ.
ಹಾಕೊಂಡು ತೋರಿಸ್ಲಾ? ಇದೊಂದು ಇಲ್ಲಿ ಹಾಕೊಂಡು ನೀಟಾಗಿ ತೋರಿಸ್ತೀನಿ. ಕೂದಲು ಫುಲ್ ಆಯಿಲಿ ಆಗಿಬಿಟ್ಟಿದೆ, ಸಿಕ್ಕಲು ಜಾಸ್ತಿ. ಈ ಕೂದಲು ಎಷ್ಟೇ ಮೇಂಟೈನ್ ಮಾಡಿದ್ರು ಅಷ್ಟೇ ಗೈಸ್, ಬಾತ್ರೂಮ್ ಬ್ರಷ್. ಸೊ ಏನು ಮಾಡೋಕ್ಕಾಗಲ್ಲ ನಾನು ಅಷ್ಟೇ. ಓಕೆ, ಚೆನ್ನಾಗಿದೆಲ್ಲ. ಇರಿ, ಇನ್ನು ಸ್ವಲ್ಪ ಸ್ಟ್ರೇಟಾಗಿ ಹಾಕಿ ತೋರಿಸ್ತೀನಿ. ಹಿಂಗೆ ಚೆನ್ನಾಗಿದೆ. ಇದ್ರ ಜೊತೆ ಇನ್ನೊಂದು ಬಂತು, ಇದು ಎರಡಕ್ಕೂ ಸೇರಿ 2 ಪೀಸ್ ಸೆಟ್. ಇದು ಚೆನ್ನಾಗಿದೆಲ್ಲ. ಇದು ಎರಡಕ್ಕೂ ಸೇರಿ 199 ರೂಪೀಸ್ ಕೊಡ್ತೀನಿ. 199. ಅದಾದ್ಮೇಲೆ ಇಲ್ಲೆಲ್ಲ ಬ್ರ್ಯಾಂಡೆಡೇ ಮಾಡ್ತಾರೆ. ಓಕೆ, ಸೊ ಅರ್ಬ್ಯಾನಿಕ್ ಈ ಪೀಸ್ಗಳೆಲ್ಲ ರಿಜೆಕ್ಟ್ ಆಗಿರುತ್ತಲ್ಲ, ಅಂಥವನ್ನ ಇವರು ಮಾರೋದು. ಐ ಮೀನ್, ಸೊ ಲಾಟಲ್ಲಿ ಬಂದು ಒಂದು ರಿಜೆಕ್ಟ್ ಆಗಿರುತ್ತಲ್ವಾ, ಸೊ ಆ ಥರದನ್ನ ಇವ್ರು ಮಾರೋದು. ಸೊ ಇದು ತಗೊಂಡೆ, ಪರ್ಲ್ ಬೆಲ್ಟ್, ಹೊಟ್ಟೆಗೆ ಹಾಕ್ಕೊಳ್ಳೋದು. ಓಕೆ, ಹಾಕೊಂಡು ತೋರಿಸ್ತೀನಿ ನೋಡಿ. ಸೊ ಈ ಥರ ಬರುತ್ತೆ. ನಾನು ಆ್ಯಕ್ಚುಲಿ ಚೆನ್ನಾಗಿ ಸ್ಟೈಲ್ ಮಾಡಿಲ್ಲ, ಬಟ್ ಚೆನ್ನಾಗಿ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪರ್ಲ್ದಲ್ವಾ, ಸೊ ಅದರಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಬಂದು ಎಷ್ಟು ಕೊಟ್ಟೆ ಅಂದರೆ 179 ಕೊಟ್ಟಿದ್ದೀನಿ. ಸೊ 179 ರೂಪೀಸ್ಗೆ ನಿಮಗೆ ಇದು ಅರ್ಬ್ಯಾನಿಕ್ದು. ಸೊ ಅದರಿಂದ ಅವರು 179 ಇಟ್ಟಿದ್ದಾರೆ. ಬಟ್ ನೀವು ತಗೊಳಂಗಿದ್ರೆ ಹೋಗಿ ನೋಡ್ಬೋದು, ಬಿಕಾಸ್ ಒಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಆ್ಯಂಡ್ ಜಸ್ಟ್ ಲೈಕ್ ಹೋಮ್ ಕಲೆಕ್ಷನ್ಸ್ ಮತ್ತು ಏನದು ವೆಂಕಟೇಶ್ವರ ಗಾರ್ಮೆಂಟ್ಸ್, ಇವೆಲ್ಲ ಥರನೂ ಇದು ಇರೋದು. ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಹೋಗಿ ನೋಡ್ಬೋದು. ನಿಮಗೆ 50 ರೂಪೀಸ್, 60 ರೂಪೀಸ್, ಎಷ್ಟೆಷ್ಟೋ ರೂಪೀಸ್ ಕಮ್ಮಿಗೆ 49 ರೂಪೀಸ್ಗೆಲ್ಲ ಟಿ ಶರ್ಟ್ ಸಿಗುತ್ತೆ. ಸೊ ನನ್ನ ಪ್ರಕಾರ ಇಟ್ಸ್ ವರ್ತ್. ನಾನು ಇಷ್ಟಕ್ಕೂ ಬಂದು 1245 ರೂಪೀಸ್ ಕೊಟ್ಟೇನಿ. ಸೊ ಬೇಸಿಕ್ಲಿ ವರ್ತ್. ಸೊ ಗೈಸ್, ನೋಡಿದ್ರಲ್ಲ, ಕಮ್ಮಿ ದುಡ್ಡಲ್ಲಿ ಬಟ್ಟೆಗಳು ತಗೋಬೋದು ಅಂತ ನಾನು ಓಮ್ ಕಲೆಕ್ಷನ್ಸ್, ವೆಂಕಟೇಶ್ವರ ಗಾರ್ಮೆಂಟ್ಸ್, ಟೆಕ್ಸಸ್ ಮಾರ್ಟ್ ಇಂಥ ಜಾಗಕ್ಕೆ ಹೋಗೋದು. ಆ್ಯಂಡ್ ನನಗೇನು ಬೇಜಾರಲ್ಲ ಅಂಥದ್ರಲ್ಲಿ, ಯಾಕಂದರೆ ನಿಮಗೆ ಈ ಝಾರಾ, H&M ಅಲ್ಲಿ 1000-2000 ಕೊಟ್ಟು ಒಂದು ಬಟ್ಟೆ ತೊಗೊಳ್ಳೋ ಬದಲು ಅಲ್ಲಿ 1000 ರೂಪಾಯಿ ಕೊಟ್ಟು 6 ಬಟ್ಟೆ ತೊಗೊಂಡು ಒಂದು 4-5 ಸತಿ ಹಾಕ್ಕೊಳ್ಳೋಕ್ಕೆ ಪರವಾಗಿಲ್ಲ, ಚಂದವಾಗೂ ಇದೆ. ಸೊ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಅದರಿಂದ ನಾನು ಇವತ್ತು ಆ್ಯಕ್ಚುಲಿ ಹೆಲ್ಮೆಟ್ ಶೋರೂಮ್ಗೂ ಸಹ ಹೋಗಿದ್ರಿ. ಸೊ ನನ್ನ ತಮ್ಮ ಹೆಲ್ಮೆಟ್ ತೊಗೋಬೇಕು ಅಂತಿದ್ದ, ಅದರಿಂದ ಹೋಗಿ ಅಲ್ಲಿಂದ ಮಾವಳ್ಳಿ ಟಿಫನ್ ರೂಮ್ಗೆ ಹೋಗಿ ತಿನ್ಕೊಂಡು ಆಮೇಲೆ ಬರಬೇಕಾದ್ರೆ ಟೆಕ್ಸಸ್ ಮಾರ್ಟ್ಗೆ ಹೋದೆ. ಬಟ್ ಅಲ್ಲಿ ಸೋಫಾ, ಈ ಹೋಮ್ ಸೆಂಟರ್ ಬ್ರ್ಯಾಂಡಲ್ಲಿರೋ ಸೋಫಾ, ಡೈನಿಂಗ್ ಟೇಬಲ್ಲು ಮತ್ತು ಶೂ ರ್ಯಾಕ್ ಏನೇನೋ ಇದೆ ಅವ್ರ ಹತ್ರ. ಸೊ ನೀವೆಲ್ಲ ಯಾರಾದರೂ ಹೋಗಂಗಿದ್ರೆ ಹೋಗಿ ನೋಡಿ, ಚೆನ್ನಾಗಿದೆ, ತೊಗೊಳಂಗಿದ್ರೆ ತೊಗೊಳ್ಳಿ. ಓಕೆನಾ? ನಮ್ಮ ಮನೆ ತುಂಬ ಗಲೀಜಾಗಿದೆ. ಸೊ ನನ್ನ ಮನೆಯೆಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ನನಗೆ ಇವಾಗ ಪಾತ್ರೆ ತೊಳಿಬೇಕು, ಅದಕ್ಕೆ ಮುಂಚೆ ನಾನು ಅಂಗಡಿಗೆ ಹೋಗಬೇಕು. ಸೊ ಇವಾಗ ಬೇಗ ಬೇಗ ಅಂಗಡಿಗೆ ಹೋಗಿ ಅಲ್ಲಿಂದ ನಾನು
ನಂದು ಗ್ಯಾಸ್ ಖಾಲಿ ಹೋಗ್ಬಿಡುತ್ತೆ. ಸೊ ಗ್ಯಾಸ್ ಫಿಲ್ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಅಡುಗೆ ಮಾಡಬೇಕು. ಸೊ ಇವಾಗ ಆಟೋ ಬುಕ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಟೋ ಬುಕ್ ಆಗ್ತಾಯಿಲ್ಲ, ಮಳೆ ಬೇಜಾನ್ ಬರ್ತಿದೆ, ಸೈಕ್ ಆಗ್ತಾಯಿದೆ. ನನಗೆ ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಗೈಸ್. ಆ್ಯಕ್ಚುಲಿ ನಾನು ಡಯಟ್ ಮಾಡೋಕ್ಕೆ ಶುರು ಮಾಡಬೇಕು. ನಾನು ಆಚೆ ತಿಂದು ನನಗೆ ಉಪ್ಸ ಆದಂಗೆ ಫೀಲಿಂಗು. ದಟ್ ಗ್ಯಾಸ್ಟ್ರಿಕ್ ಉಪ್ಸ ಅದಾದಂಗೆ ಫೀಲಿಂಗ್. ಸೊ ಇವಾಗ ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಓಕೆ. ಸೊ ಗೈಸ್, ನನಗೆ ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿ ಆಟೋ ಬುಕ್ಕೇ ಆಗಿಲ್ಲ. ನಾನು ಗ್ಯಾಸ್ ಫಿಲ್ ಮಾಡಿಸ್ಕೊಂಬರೋಕ್ಕೂ ಹೋಗ್ತಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಸೊ ಪಾತ್ರೆ ತೊಳ್ದು ಮಾಡ್ಕೊಬಿಡ್ತೀನಿ ಅಷ್ಟೆ. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇನ್ನು ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಕೇಳೋದು ನಾನು. ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್, ಲವ್ ಯು ಆಲ್.